ಹೇ ಆಲ್ ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ಇವತ್ತು ಆ್ಯಕ್ಚುಲಿ ಫ್ರೈಡೇ ಆಗಿರೋದ್ರಿಂದ ನಾನು ಸ್ಯಾರಿನ ಉಟ್ಕೊಳ್ಳೋಕ್ಕೆ ಪ್ರಿಫರ್ ಮಾಡ್ತೀನಿ ಫ್ರೈಡೇಸು. ಸೊ ಇವತ್ತು ಒಂದು ಗೆಟ್ ಟುಗೆದರ್ಗೆ ಹೋಗಬೇಕಿತ್ತು, ಹಾಗಾಗಿ ಸರಿ ಸ್ಯಾರಿನೇ ಉಟ್ಕೊಳ್ಳೋಣ ಅಂತ ಚೂಸ್ ಮಾಡಿಕೊಂಡೆ. ಇಲ್ಲಿ ಸ್ಯಾರಿ ಬಂದು ನನ್ನ ತಮ್ಮನ ಮಗನ ನಾಮಕರಣದಲ್ಲಿ ನಮ್ಮ ತವ್ರ ಮನೆಯಿಂದ ಕೊಟ್ಟಿರೋವಂತಹ ಸೀರೆ. ಇದನ್ನು ನಾನು ಥ್ರೆಡ್ ವರ್ಕ್ ಮಾಡಿಸ್ಕೊಂಡಿದ್ದೀನಿ ಬ್ಲೌಸಿಗೆ. ಈ ಥ್ರೆಡ್ ವರ್ಕ್ನ ಆಲ್ ಓವರ್ ನೆಕ್ ಬರೋ ಥರ ನಾನು ಮಾಡಿಸ್ಕೊಂಡಿದ್ದೀನಿ. ಹಾಗೆ ಸ್ಲೀವ್ಸಿಗೆ ಪಫ್ ಸ್ಲೀವ್ಸ್ನ ಇಡ್ಸಿದ್ದೀನಿ. ಮತ್ತು ಆ ಥ್ರೆಡ್ ವರ್ಕ್ ಹತ್ರ ನಿಮಗೆ ಕಾಣಿಸ್ತಾ ಇರ್ಬೋದು, ಒಂದು ಸ್ವಲ್ಪ ಕಟ್ ವರ್ಕ್ ಥರ ಕೂಡ ಮಾಡಿಸ್ಕೊಂಡಿದ್ದೀನಿ, ಆರ್ಚ್ ಬರೋ ಥರ. ತುಂಬ ಚೆನ್ನಾಗಿ ಬಂದಿದೆ. ಅವ್ರ ಹತ್ರನೇ ನಾನು ಟೈಮ್ ಇಲ್ಲದೆ ಇರೋದ್ರಿಂದ ಕುಚ್ಚು ಕೂಡ ಅವ್ರಿಗೆ ಕೊಟ್ಟಿದ್ದೆ. ಅವರು ಕಲರ್ ಮ್ಯಾಚ್ ಮಾಡಿ ಸ್ಯಾರಿಲಿ ಆಲ್ಟರ್ನೇಟಿವ್ ಕಲರ್ಸ್ ಬರೋ ಥರ ಕುಚ್ಚನ್ನ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ಅವ್ರ ವರ್ಕ್ ತುಂಬ ಇಷ್ಟ ಆಯಿತು. ನಿಮ್ಗೆ ಇದರ ಡೀಟೇಲ್ಸ್ ಬೇಕು ಅಂದರೆ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ನೀವು ನೋಡ್ಬೋದು. ನನಗಿರೋ ಶಾರ್ಟ್ ಟೈಮಲ್ಲೇ ಸ್ವಲ್ಪ ಬೇಗ ಬೇಗ ರೆಡಿ ಆದೆ. ಅಲ್ಲಿ ನಾನು ಹೋಗ್ತಾ ಇರೋ ಕಡೆ ಒಂದು ಗೇಮ್ನ ಆಡ್ಸೋಣ ಅಂತ ಎಲ್ಲ ಲೇಡೀಸ್ ಬಂದಿರ್ತಾರೆ ಅಲ್ವಾ, ಅವ್ರಿಗೆ ಗೆಸ್ ದ ನಂಬರ್ ಆಫ್ ಬೀಟ್ಸ್, ಮತ್ತು ನಾನಲ್ಲಿ ಒಂದು ಕಾಳು ತೊಗೊಂಡೋಗಿದ್ದೆ ಬಟಾಣಿನ, ಅದರದ್ದು ವೆಯ್ಟ್ನ ಅವರು ಗೆಸ್ ಮಾಡಬೇಕಿತ್ತು. ಸೊ ನಾನು ಅಂದ್ಕೊಂಡೆ ಯಾರು ನಿಯರೆಸ್ಟ್ ಹೇಳ್ತಾರಲ್ಲ ಅವ್ರಿಗೆ ಗಿಫ್ಟನ್ನ ಕೊಡೋಣ ಅಂತ ಅಂದ್ಬಿಟ್ಟು, ಗೆಸ್ಟ್ಗೆ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಡಿಫ್ರೆಂಟಾಗಿ ಕೊಡೋಣ, ನಮ್ಮ ಮನೆ ಗಾರ್ಡನ್ಗಳಲ್ಲೇ ಬೆಳೆದಿರೋ ಅಂಥದ್ದು ಏನಾದರೂ ಅಂತ ಯೋಚನೆ ಮಾಡ್ತಾ ಇರುವಾಗ ನಮ್ಮ ಲೇಡೀಸಿಗೆ ಈ ಥರ ಐಡಿಯಾ ಎಲ್ಲ ಚೆನ್ನಾಗಿ ಬರುತ್ತೆ ಅಲ್ವಾ. ಒಬ್ರು ಇದ್ಬಿಟ್ಟು ನಮ್ಮ ಮನೇಲಿ ಅರ್ಶಿನದ ಗಿಡ ಇದೆ, ಅದನ್ನು ನಾನು ತೊಗೊಂಬರ್ತೀನಿ ಅಂತಂದರು. ಆ ಗಿಡದಲ್ಲಿ ಸ್ವಲ್ಪ ಒಂದು 2-3 ಪೀಸ್ನ ಅವರು ಕಟ್ ಮಾಡ್ಕೊಂಬಂದಿದ್ದಾರೆ. ಇದು ಆ ಗಿಡದಲ್ಲಿ ಬಿಟ್ಟಿರೋ ಅಂಥ ಅರಿಶಿಣದ ಹೂವು. ಅದರ ಸ್ಮೆಲ್ಲಂತೂ ಸಕ್ಕತ್ತಾಗಿ ಬರ್ತಾಯಿತ್ತು, ಅರಿಶಿಣದ ಸ್ಮೆಲ್ಲೇನೆ. ಸೊ ಇದು ಡಿಫ್ರೆಂಟಾಗಿರುತ್ತೆ ಅಲ್ವಾ ಅಂದ್ಬಿಟ್ಟು ಕೊಟ್ಟಿದ್ದು. ನಾನು ಈ ಅರಿಶಿಣದ ಗಿಡ ಹೂನ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವು ನೋಡ್ತಾ ಇರೋರಲ್ಲಿ ಯಾರು ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇಲ್ಲ ಇದ್ರ ಬಗ್ಗೆ ನಿಮಗೆ ಗೊತ್ತೇ ಇಲ್ಲ ಅಂತ ಅಂದವರು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನು ಎಲ್ಲರೂ ಬರೋ ಟೈಮ್ ಆಗುತ್ತೆ, ಅಷ್ಟರಲ್ಲಿ ನಾನು ಗೇಮ್ಗೆ ಎಲ್ಲ ಅರೇಂಜ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇಲ್ಲಿ ನಾನೆಲ್ಲನೂ ಜೋಡಿಸ್ಕೊಳ್ತಾ ಇದ್ದೆ. ಮಂತ್ಲಿ ಒನ್ಸ್ ಲೇಡೀಸ್ ಎಲ್ಲ ಈ ಥರ ಸಿಗ್ತಾ ಇದ್ರೆ, ಗೆಟ್ ಟುಗೆದರ್ ಮಾಡ್ತಾ ಇದ್ರೆ ಸಖತ್ ರೆಜುವಿನೇಟಿಂಗ್ ಅನಿಸ್ತಾ ಇರುತ್ತೆ. ಮಂತ್ಲಿ ಒನ್ಸ್ ಈ ಥರ ಏನಾದರೂ ಒಂದು ಗೇಮ್ ಪ್ಲ್ಯಾನ್ನ ಮಾಡ್ತಾ ಇರ್ತೀನಿ, ಸೊ ದಟ್ ಎಲ್ಲರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ, ಮತ್ತು ಬಂದಿರೋರೆಲ್ಲರೂ ಎಂಜಾಯ್ ಮಾಡ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ. ಊಟ ಎಲ್ಲನೂ ಅರೇಂಜ್ ಆಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ನಾನು ತಿನ್ನೋಕ್ಕಾಗಲಿಲ್ಲ, ಬಿಕಾಸ್ ಮನೇಲಿ ಕ್ಲೈಂಟ್ ಬಂದು ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಅರ್ಜೆಂಟಲ್ಲಿ ಮತ್ತೆ ಹೊರಟು ಬರಬೇಕಾಯ್ತು. ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.